ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋ ಏನು ಅಂದರೆ, ನನ್ನ ವೆಹಿಕಲ್ ತೊಗೊಂಡು ನಾನು 1 ಮಂತ್ ಆಯಿತು. ಇವತ್ತು ನನ್ನ ಬೈಕ್ನ ನಾನೇ ರಿವ್ಯೂ ಮಾಡ್ತಾಯಿದ್ದೀನಿ. 1 ಮಂತ್ ರಿವ್ಯೂ ಏನೇನಿದೆ, ಫ್ಯೂಚರ್ ಏನಿದೆ, ಬ್ರೇಕಿಂಗ್ ಹೇಗಿದೆ, ನಮ್ಮ ಡಿಸ್ಪ್ಲೇ ಹೇಗಿದೆ, ಆಮೇಲೆ ಗಾಡಿ ಯಾವ ಥರ ನಾವು ಓಡಾಡಿಸ್ಕೋಬೋದು, ಯಾವ ಥರ ಯೂಸ್ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ ಗೈಸ್. ಫಸ್ಟ್ ಬಂದರೆ ಏನು ಹೇಳೋದು ಅಂದರೆ, ಈ ಡಿಸ್ಪ್ಲೇ ಇದೆಯಲ್ಲ, ಈ ಡಿಸ್ಪ್ಲೇ ತುಂಬ ಯೂಸ್ಫುಲ್ ಆಗಿದೆ. ಏನಂದರೆ ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ಬೋದು. ನಮ್ಮ ಫೋನ್ನ ನಾವು ಪ್ಲೇಬ್ಯಾಕು ಸಾಂಗ್ ಯಾವ್ದಾರ ಪ್ಲೇ ಮಾಡ್ತಾಯಿದ್ರೆ ಸಾಂಗ್ ಎಲ್ಲ ಪಾಸ್ ಮಾಡ್ಕೋಬೋದು, ಇಲ್ಲ ಕಾಲ್ ರಿಸೀವ್ ಮಾಡ್ಕೋಬೋದು. ಆಮೇಲೆ ನಮಗೆ ತುಂಬ ಯಾವುದೇ ಮೆಸೇಜ್ ಬರಲಿ ವಾಟ್ಸಪ್ಪಲ್ಲಿ ಏನೇ ಮೆಸೇಜ್ ಬಂದರೂ ಇದರಲ್ಲಿ ತೋರಿಸ್ಬಿಡುತ್ತೆ. ಅದೊಂದು ಫೀಚರ್ ಚೆನ್ನಾಗಿದೆ. ಅದು ಬಿಟ್ಟರೆ ಯೂಸ್ ಮಾಡೋಕ್ಕೆಲ್ಲ ಆಮೇಲೆ ನಿಮಗೆ ಏನು ಅಂದರೆ, ಈ ಥರ ರೈಡ್ ಮಾಡೋ ಟೈಮಲ್ಲಿ ಟಚ್ ಸ್ಕ್ರೀನ್ ವರ್ಕ್ ಆಗೋಲ್ಲ. ನೀವು ಗಾಡಿ ನಿಲ್ಲಿಸಿದಾಗ ಟಚ್ ಸ್ಕ್ರೀನ್ ಯೂಸ್ ಮಾಡ್ಕೋಬೋದು. ಅದಕ್ಕೆ ಅಂತ ಇವಾಗ ನಾವು ರನ್ ಮಾಡೋ ಟೈಮಲ್ಲಿ ನಮಗೆ ಗೂಗಲ್ ಮ್ಯಾಪ್ ಅವಶ್ಯಕತೆ ಇರೋಲ್ಲ. ಆಮೇಲೆ ಗೂಗಲ್ ಮ್ಯಾಪ್ ಆನ್ ಮಾಡಬೇಕು. ಆ ಟೈಮಲ್ಲಿ ಇಲ್ಲೊಂದು ಇದು ಕೊಟ್ಟಿದ್ದಾನೆ, ಜಾಯ್ಸ್ಟಿಕ್ ಥರ. ಅದನ್ನು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆ ಥರ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೋದು. ಏನೇ ಆಗಲಿ, ಬ್ರೈಟ್ನೆಸ್ ಆಗಲಿ, ಗೂಗಲ್ ಮ್ಯಾಪ್ನ. ಅದೊಂದು ಫ್ಯೂಚರ್ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು ಏನು ಅಂದರೆ ಬ್ರೇಕ್ ಗೈಸ್. ಮತ್ತೊಂದು ಏನು ಅಂದರೆ, ಮಿರರ್ ವಿಸಿಬಿಲಿಟಿ ಚೆನ್ನಾಗಿದೆ, ಬ್ಯಾಕ್ ಸೈಡು ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಏನು ಮೇಜರಾಗಿ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಸ್ವಲ್ಪ ಲೆಂತ್ ಇದೆ. ಎಲ್ಲಾದರೂ ಟಚ್ ಆಗೋ ಚಾನ್ಸಸ್ ಅನಿಸುತ್ತೆ, ಎಲ್ಲರೂ ಟಚ್ ಆಗ್ತಾಯಿದೇನಪ್ಪ ಅಂತ. ಅದೊಂದು ಸ್ವಲ್ಪ ಮಿರರ್ ಒಂದು ಸ್ವಲ್ಪ ಚಿಕ್ಕದು ಕೊಡಬೇಕಾಗಿತ್ತು. ತುಂಬ ಲೆಂತ್ ಕೊಟ್ಟಿದ್ದಾನೆ. ಮೋಡ್ ಬರುತ್ತೆ, ಓಕೆನಾ. ಈಕೋ ಮೋಡು, ರೈಡ್ ಮೋಡು, ಸ್ಪೋರ್ಟ್ ಮೋಡು, ವಾರ್ಪ್ ಮೋಡು ಅಂತ ಹೇಳ್ಬಿಟ್ಟು 4 ಮೋಡ್ ಬರುತ್ತೆ. ಅದರಲ್ಲಿ ನಿಮಗೆ ಸಿಟಿ ಕಮ್ಮಿಟ್ಟು ಈ ಥರ ಟ್ರಾಫಿಕ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರೋವಾಗ ನಿಮಗೆ ಈಕೋ ಮೋಡ್ ಬೆಸ್ಟು. ಅದರಲ್ಲಿ ರೇಂಜು ಜಾಸ್ತಿ ಸಿಗುತ್ತೆ. ಆಮೇಲೆ ಅಷ್ಟೊಂದು ಪವರು ಕನ್ಸ್ಯೂಮ್ ಮಾಡಲ್ಲ, ಆರಾಮಾಗಿ ಹೋಗ್ತಾ ಇರ್ತೀರ ಟ್ರಾಫಿಕಲ್ಲಿ. ಈ ಥರ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದರೆ ನಿಮ್ಗೆ ಈಸಿ ಆಗುತ್ತೆ. ನಾರ್ಮಲಾಗಿ ನೀವು ಓಡಾಡೋಕ್ಕೆ ತುಂಬ ಟ್ರಾಫಿಕ್ ಇರೋಲ್ಲ ಆ ಥರ ಜಾಗದಲ್ಲಿ ಆದರೆ ನಿಮಗೆ ರೈಡ್ ಮೋಡು ಬೆಸ್ಟು. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಪಿಕಪ್ಪು ಜಾಸ್ತಿ ಇದೆ, ಒಂದು ಸ್ವಲ್ಪ ರೇಂಜ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ. ಈಕೋ ಮೋಡ್ಗಿಂತ ಒಂದು 10-20 ಕಿಲೋಮೀಟರ್ಸ್. ಇವಾಗ 59 ಇದೆ, 72 ಹೋಗುತ್ತೆ. ರೈಡ್ ಮೋಡ್ಗೆ ಹಾಕೋದ್ರೆ 62, ಒಂದು 10 ಕಿಲೋಮೀಟ್ರ್ ನಿಮಗೆ ಕಮ್ಮಿ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ನಿಮ್ಗೆ ಏನೂ ಕಮ್ಮಿ ಆಗೋಲ್ಲ. ನನ್ನ ಪ್ರಕಾರ ನೀವು ಈ ಥರ ಟ್ರಾಫಿಕಲ್ಲಿ ಓಡಿಸ್ತೀನ ಅಂದರೆ ಈಕೋ ಮೋಡ್ ಈಸ್ ಬೆಸ್ಟು. ರೈಡ್ ಮೋಡ್ ನಿಮಗೆ ಯೂಸ್ ಆಗೋಲ್ಲ ಅಷ್ಟೊಂದು ಗೈಸ್. ಇನ್ನೊಂದು ಫ್ಯೂಚರ್ ಏನಿದೆ ಅಂದರೆ, ಈ ಥರಲ್ಲಿ ಇವಾಗ ಮುಂದೆಗಡೆ ಯಾವುದೇ ಹಂಪ್ಸ್ ಬರಲಿ ನೋಡಿ, ಇಲ್ಲಿ ಮೆಸೇಜ್ ಬರುತ್ತೆ, ಅಲರ್ಟ್ ಕೊಡುತ್ತೆ ಮುಂದೆಗಡೆ ಬಂಪಿ ರೋಡ್ ಇದೆ ಅಂತ ಹೇಳ್ಬಿಟ್ಟು, ಓಕೆನಾ. ಹಂಪ್ಸ್ ಆಗಲಿ ಯಾವುದೇ ಥರ ನೋಡಿ, ರೋಡ್ ಕಿತ್ತೋಗಿದೆ, ಪ್ಯಾಚಸ್ ಆಗಿದೆ, ಆ ಥರ ರೋಡ್ ಬಂದಾಗ ನಮಗೆ ಮುಂದೆ ಅಲರ್ಟ್ ಕೊಡುತ್ತೆ. ಅದೊಂದು ಚೆನ್ನಾಗಿದೆ ನೋಡಿ. ಅದು ಫುಲ್ಲು ಅದು ಹೋಗೋದೇ ಇಲ್ಲ. ಯಾವಾಗ ನಾವು ಈ ರೋಡನ್ನ ದಾಟ್ತೀವೋ ಆವಾಗ ಅದು ಆಫ್ ಆಗುತ್ತೆ. ಇದೊಂದು ಚೆನ್ನಾಗಿದೆ ಈ ಥರಲ್ಲಿ. ಆಮೇಲೆ ನನಗೆ ಸರ್ವಿಸಲ್ಲಿ ಅಂದರೆ, ನನ್ನ ಸರ್ವಿಸ್ ಇನ್ನೂ ಮಾಡಿಸಿಲ್ಲ, ವೆಹಿಕಲ್ನ ಸರ್ವಿಸಿಗೆ ಬಂದಿಲ್ಲ. 5,000 ರೂಪಾಯಿ ಸರ್ವಿಸ್ ಇರೋದು. ನಾನು ಇನ್ನೂ 780 ಸಮಥಿಂಗ್ ಓಡಿಸಿದ್ದೀನಿ. ನನಗೆ ಮೇಜರಾಗಿ ಏನು ಪ್ರಾಬ್ಲಮ್ ಆಗಿದ್ದು ಅಂದರೆ, ನಾನೊಂದು ಆಕ್ಸಸರೀಸ್ ತೊಗೊಂಡಿದ್ದೆ, ಅದರಲ್ಲಿ ಪ್ರಾಬ್ಲಮ್ ಆಗಿದ್ದು ಅಂದರೆ, ನಮ್ಮ ಎರೆ ಸೈಡು ಪ್ರಾಪರಾಗಿ ಫಿಟ್ಟಿಂಗ್ ಮಾಡೋರು ಯಾರೂ ಇಲ್ಲ. ಅದು ಬಿಟ್ಟರೆ ನನಗೆ ಇನ್ನು ಮುಂದೆ ನೋಡಬೇಕು ಏನೇನಾಗುತ್ತೋ ಸರ್ವಿಸಲ್ಲಿ, ಏನೇನು ಇಶ್ಯೂ ಬರುತ್ತೋ ನಾನೆಲ್ಲ ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಗೈಸ್. ಹಾಗೆ ಮತ್ತು ಈ ಡಿಸ್ಪ್ಲೇ ಇದೆಯಲ್ಲ, ಇದ್ರ ಮೇಲೆ ನೀವು ಯಾವುದೇ ಟೆಂಪರ್ ಗ್ಲಾಸ್ ಆಗಲಿ ಇಲ್ಲ ಯಾವುದೇ ಪೇಪರ್ ಆಗಲಿ ಹಾಕ್ಸೋಕೆ ಹೋಗ್ಬಿಡಿ. ಯಾಕೆ ಅಂದರೆ, ಇದು ನಾನು ಇದುವರೆಗೂ ತುಂಬ ಡಸ್ಟಲ್ಲೂ ಇಕ್ಕಿದ್ದೀನಿ, ಆಮೇಲೆ ಮಳೆ ಟೈಮಲ್ಲಿ ಯೂಸ್ ಮಾಡಿದ್ದೀನಿ. ನನಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ಸು ಬಂದಿಲ್ಲ ಇದುವರೆಗೂ. ಒಂದು ಸ್ಕ್ರ್ಯಾಚ್ ಬೀಳೋದಾಗಲಿ ಇಲ್ಲ ಏನೋ ವರ್ಕ್ ಆಗದೇ ಇರೋ ಥರ ಆಗಲಿ ಯಾವತ್ತೂ ಆಗಿಲ್ಲ. ಒಂದು ವೇಳೆ ನಿಮಗೆ ಸಾಫ್ಟ್ವೇರ್ ಗ್ಲಿಚ್ ಬಂದರೆ ಅಂದರೆ ಆವಾಗ ಡಿಸ್ಪ್ಲೇ ಆಫ್ ಆಗಿಬಿಡುತ್ತೆ ಆಟೋಮೆಟಿಕ್. ಆವಾಗ ನೀವು ರೀಸ್ಟಾರ್ಟ್ ಮಾಡ್ಕೊಳ್ಳಿ. ರೀಸ್ಟಾರ್ಟ್ ಮಾಡೋದೇನು ಇದು ಅಲ್ಲ ಗೈಸ್, ದೊಡ್ಡ ವಿಷಯನೇ ಅಲ್ಲ ಇದರಲ್ಲಿ. ನಿಮಗೆ ಸರ್ವಿಸ್ ಸ್ಟೇಷನಲ್ಲೇ ಇಲ್ಲ ಗಾಡಿ ಕೊಡೋವಾಗಲೇ ಹೇಳ್ತಾರೆ, ಇಲ್ಲಾಂದರೆ ನಿಮ್ಮಿಲ್ಲ ಗೈಸ್. ಈ ಮಾಮೂಲಿ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಲ್ಲ, ಅದು ಬಟನ್ನು ಮತ್ತು ಮುಂದೆ ಬ್ರೇಕು ಹಿಂದೆ ಬ್ರೇಕು ಎರಡೂ ಒಂದೇ ಟೈಮಲ್ಲಿ ಇಟ್ಕೊಂಡ್ರೆ ನಿಮಗೆ ಲೈಟು ಬ್ಲಿಂಕ್ ಆಗುತ್ತೆ ಒಂದು ಸತಿ. ಆವಾಗ ಇಲ್ಲಿ ಏತರ್ ಅಂತ ಒಂದು ಲೋಗೋ ಬರುತ್ತೆ, ಏತರ್ ಅಂತ. ಆವಾಗ ನಿಮಗೆ ರೀಸ್ಟಾರ್ಟ್ ಆಯಿತು ಅಂತ. ಆವಾಗ ನೀವು ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಕೋಬೋದು. ಏನು ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ. ಒಂದೊಂದು ಟೈಮಲ್ಲಿ ಆಗುತ್ತೆ, ಗ್ಲಿಚ್ ಆಗುತ್ತೆ, ಆಮೇಲೆ ಬೇರೆ ಟೈಮಲ್ಲಿ ಏನೂ ಆಗೋಲ್ಲ ಅದು. 1 ಮಂತಲ್ಲಿ ನಾನು 824 ಕಿಲೋಮೀಟರ್ಸ್ ಓಡಿಸಿದ್ದೀನಿ.
ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದಿಲ್ಲ. ಹಾಗೆ ಮತ್ತು ಇನ್ನೊಂದು ಅಂದರೆ ಈ 1 ಮಂತಲ್ಲಿ ನಾನು ಫಸ್ಟ್ ಟೈಮ್ 11% ಚಾರ್ಜ್ಗೆ ತಂದಿರೋದು, ಅಂದರೆ ಇಷ್ಟು ಡೌನಲ್ಲಿರೋದು. ನಾನು ಯಾವತ್ತೂ 20 ಕೆಳಗಡೆ ಇಳಿಸಿರಲಿಲ್ಲ. ಇದೊಂದು ಇವತ್ತು ಚೆಕ್ ಮಾಡ್ತೀನಿ, ನಿಮಗೆ ಇದೆ 1 ಮಂತ್ ವೀಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗ ಚಾರ್ಜಿಂಗ್ನ ಸ್ಕ್ಯಾನ್ ಮಾಡಬೇಕು. ಫಸ್ಟು ಸ್ಕ್ಯಾನ್ ಮಾಡಿ ಇದನ್ನು ಎತ್ಕೊಂಬಂದು ಇಲ್ಲಿ ಹಾಕಬೇಕು. ಹಾಕಿದ್ಮೇಲೆ ಇಲ್ಲಿ ಕೀ ಆಫ್ ಮಾಡಬೇಕು. ಕೀ ಆಫ್ ಮಾಡಿದ್ಮೇಲೆ ಇಲ್ಲಿ ಸ್ಟಾರ್ಟ್ ಚಾರ್ಜಿಂಗ್ ಅಂತ ಕೊಟ್ಟರೆ ಇಲ್ಲಿ ಸ್ಟಾರ್ಟ್ ಚಾರ್ಜ್ ಅಂತ ಕೊಟ್ಟರೆ ಇವಾಗ ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಗೈಸ್. ಇವಾಗ ನೋಡಿ ಸ್ಮಾರ್ಟ್ ಈಕೋದಲ್ಲಿ ಚಾರ್ಜ್ ಆಗ್ತಾಯಿದೆ. 69 ಕಿಲೋಮೀಟರ್ಸ್ ಹೋಗ್ಬೋದು ಅಂತ. ಆಮೇಲೆ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗ್ತಾಯಿದೆ, ಎಷ್ಟು ಪರ್ಸೆಂಟಿಗೆ ಚಾರ್ಜ್ ಇದು ಎಷ್ಟು ಯೂನಿಟ್ಗೆ ಕಟ್ಟಾಗುತ್ತೆ ಅಮೌಂಟೆಲ್ಲ. ಹಾಗೆ ಮತ್ತು ಇದರಲ್ಲಿ ಆಕ್ಸೆಸರೀಸ್ ಅಂತ ಬರುತ್ತೆ. ನಾನು ಯಾವುದ್ಯಾವ್ದು ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ ಅಂದರೆ ಒಂದು ಸೀಟ್ ಕವರು, ಒಂದು ಫ್ಲೋರ್ ಮ್ಯಾಟು, ಒಂದು ಗ್ರಿಪ್ಪರು, ಆಮೇಲೆ ಇದೊಂದು ಸ್ಟ್ಯಾಂಡ್ ಒಂದು, ಆಮೇಲೆ ಇಲ್ಲಿದೆ ನೋಡಿ ಸ್ಟಿಕ್ಕರು. ಇದೊಂದು ನಿಮಗೆಲ್ಲ ಯೂಸ್ಫುಲ್ಲೇ ಇರೋದು. ಯಾವುದು ನಿಮಗೆ ಸುಮ್ಮನೆ ಶೋಕಿಗೋಸ್ಕರ ಯಾವುದು ಹಾಕ್ಸ್ಕೊಳಂಗಿಲ್ಲ. ಆಮೇಲೆ ಇದೆಯಲ್ಲ, ಇದು ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಯಾರು ಕುತ್ಕೊಂಡವರು ಇಲ್ಲಿ ಸ್ಕ್ರ್ಯಾಚ್ ಆಗಿಬಿಡ್ತಲ್ಲ, ಇಲ್ಲಿ ಕುತ್ಕೊತಾರಲ್ಲ ಇಲ್ಲಿ ಸ್ಕ್ರ್ಯಾಚ್ ಆಗಿಬಿಡ್ದು ಅಂತ ಇದು ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಇಲ್ಲಿದೆಯಲ್ಲ, ಇದು ಅಷ್ಟೇ ನಿಮ್ಗೆ ಸೈಡು ಟಚ್ ಆಗಬಾರ್ದು ಅಂತೇಳ್ಬಿಟ್ಟು ಪ್ರೊಟೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ಈ ಬಟನ್ಸು ಅಷ್ಟೇ, ಬಟನ್ಸು ತುಂಬ ಸಖತ್ತಾಗಿದೆ. ಇದ್ರೊಳಗೆ ಯಾವುದು ಪ್ರಾಬ್ಲಮ್ ಬಂದಿಲ್ಲ ನನಗೆ 1 ಮಂತಲ್ಲಿ. 1 ಮಂತ್ ಒಳಗಡೆ ನಾನು ಏನು ತಿಳ್ಕೊಂಡೆ ಅಂದರೆ ಆರಾಮಾಗಿ ನೀವು ಇದನ್ನು ಈಸಿಯಾಗಿ ತೊಗೊಂಡು ಆರಾಮಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ಗೈಸ್, ನಾವು ಇವಾಗ 800 ಕಿಲೋಮೀಟರ್ಸ್ ಓಡಿಸಿದ್ದೀನಲ್ವ, ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಏತರ್ ಆ್ಯಪಲ್ಲಿ ನೋಡಿ 825 ಕಿಲೋಮೀಟರ್ಸ್ಗೆ ನಾನು ಸೇವ್ ಮಾಡಿರೋದು 1987 ರುಪೀಸ್ ನಾನು ಸೇವ್ ಮಾಡಿರೋದು ಈ ವೆಹಿಕಲ್ ತೊಗೊಂಡ್ಮೇಲೆ ಸೇವ್ ಮಾಡಿದ್ದೀನಿ ಗೈಸ್. ಯಾಕಂದರೆ ನಾನು ಪೆಟ್ರೋಲ್ ಹಾಕ್ಸಿದ್ರು ಇಷ್ಟು ಓಡಿಸ್ತಾ ಇರಲಿಲ್ಲ. ಯಾರಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಈಗಲೇ ತೊಗೊಂಬಿಡಿ. ಮುಂದಿನ ಟೈಮಲ್ಲಿ ರೇಟು ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಇವಾಗೆಲ್ಲ ವಿಗೆ ಎಳೀತಾ ಇದ್ದಾರೆ. ಅದು ಆಲ್ಮೋಸ್ಟ್ ಎಲ್ಲ ಥರನೇ ಚೂಸ್ ಮಾಡ್ತಾಯಿದ್ದಾರೆ ಗೈಸ್. ನಾನು ಚಾರ್ಜಿಂಗ್ನ ಇವಾಗ ಎಂಡ್ ಮಾಡಬೇಕು. ಟೋಟಲ್ ಪರ್ಸೆಂಟೇಜು 68% ಆಗಿದೆ. ನನಗೆ 45 ರೂಪಾಯಿ ಕಟ್ ಮಾಡ್ಕೊಂಡಿದ್ದೀರಿ. ನಿಮಗೆ ಎಷ್ಟು ಚಾರ್ಜಸ್ ಮಾಡ್ತಾರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ನಾನು ಇದುವರೆಗೂ ಏತರ್ ಗಾರ್ಡಲ್ಲಿ ನಾನು ಚಾರ್ಜ್ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ನಿಮಗೆ ನೀವೇನಾರು ಚಾರ್ಜ್ ಹಾಕಿ ನಿಮ್ಗೇನಾರು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಎಷ್ಟು ಅಮೌಂಟ್ ಚಾರ್ಜ್ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗೈಸ್.